ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಟೆಲಿಗ್ರಾಮ್ ಚಾನಲ್ ಯೂಸ್ಫುಲ್ ಆಗ್ತಿದೆ ಅಂದ್ಕೊತೀನಿ. ಡೈಲಿ MCQ ಮಾಡ್ತಿರೋ ಹೆಲ್ಪ್ ಆಗ್ತಿದೆ ಅಂದ್ಕೊತೀನಿ. ಜಸ್ಟ್ ನೀವೇನು ಮಾಡಬೇಡಿ, ಜಸ್ಟ್ ಟೆಲಿಗ್ರಾಮ್ನ ಫಾಲೋ ಮಾಡಿ. ನಾನು ಯಾವ್ಯಾವ ಸಬ್ ಟಾಪಿಕ್ಸ್ಗಳನ್ನ ಹಾಕ್ತೀನೋ ಅದನ್ನು ಜಸ್ಟ್ ಫಾಲೋ ಮಾಡಿ. ಇಟ್ಸ್ ಎನಫ್, ಓಕೆನಾ? ಅದ್ರ ಜೊತೆ ನಿಮ್ಮ ಓದೋದನ್ನು ನೀವು ಅದನ್ನು ಏನಂತಾರೆ ಮ್ಯಾಚಪ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಡೋಂಟ್ ವರಿ, ಓಕೆನಾ? ನೀವು ಎಕ್ಸಾಮ್ ಅಷ್ಟೊತ್ತಿಗೆ ಎಲ್ಲನೂ ಕಂಪ್ಲೀಟಾಗಿ ಮುಗಿಸಿರ್ತೀರ. ಪೇಪರ್ 1 ಪೇಪರ್ 2 ಕಂಪ್ಲೀಟಾಗಿ ಮುಗಿಸಿರ್ತೀರ. ಇನ್ನು ನೆಕ್ಸ್ಟು ನಾವೇನು ಮಾಡಬೇಕು, MCQ ಸಾಲ್ವ್ ಮಾಡೋದ್ರಲ್ಲಿ ಗಮನ ಕೊಡಬೇಕಲ್ವ? ಅದನ್ನು ಮಾಡಿದ್ರೆ ಆಗುತ್ತೆ. ಸೊ ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಇವತ್ತು ಒಂದು ಟಾಪಿಕ್ ಹೇಳ್ತಾ ಇದ್ದೀನಿ. ಏನು ಅಂದರೆ, ಏನನ್ನ ಓದಬೇಕು, ಏನನ್ನ ಓದಬಾರ್ದು, ಕರೆಕ್ಟ್ ಅಲ್ವಾ? ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಮಗೆ ಫಸ್ಟು ಪಾಯಿಂಟ್ ಬರೋದೇ ಅದು, ನಾವೇನು ಓದಬೇಕು, ಏನು ಓದಬಾರ್ದು. ತುಂಬ ಜನ ನನ್ನ ಚಾನಲಲ್ಲಿ ಹೊಸದಾಗಿ ಓದ್ತಾ ಇದ್ದೀರಾ, ಅಂದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ಅಥವಾ ಸ್ಟಾರ್ಟ್ ಮಾಡಿರೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವೇನು ಓದಬೇಕು, ಏನು ಓದಬಾರ್ದು. ಫಸ್ಟು ಏನು ಓದಬೇಕು ಅನ್ನೋದ್ರ ಮೇಲೆ ಗಮನ ಕೊಡೋಣ. ಸೊ ಫಸ್ಟ್ ಪಾಯಿಂಟ್, ಸಿಲೆಬಸ್ ಫಸ್ಟ್. ಅಂದರೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಸಿಲೆಬಸ್ ಕಾಪಿನ ನೀವು ಎನಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ, ಎನಿ ಎಕ್ಸಾಮ್, ಜಸ್ಟ್ ಫಸ್ಟು ಒಂದು ಸಿಲೆಬಸ್ನ ಪ್ರಿಂಟೌಟ್ ತೊಗೊಂಡು ನಿಮ್ಮ ಸ್ಟಡಿ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರು. ಬಟ್ ಗ್ರೂಪ್ ಸಿಗೆ ಏನಾಗುತ್ತೆ ಅಂದರೆ, ಆಲ್ಮೋಸ್ಟ್ ಸಿಲೆಬಸ್ ಎಲ್ಲದಕ್ಕೂ ಸೇಮ್ ಇರೋದ್ರಿಂದ ಡೋಂಟ್ ವರಿ. ಬಟ್ ಗ್ರೂಪ್ ಬಿ, ಗ್ರೂಪ್ ಎಗೆ ಚೇಂಜಸ್ ಆಗುತ್ತೆ. ಬಟ್ ನೀವು ಪ್ರಿಪೇರ್ ಆಗುವಾಗ ಜಸ್ಟ್ ಒಂದು ಪ್ರಿಂಟೌಟ್ ತೊಗೊಂಡು ನಿಮ್ಮ ಟೇಬಲ್ ಮೇಲೆ ಹಾಕ್ಕೊಳ್ಳಿ. ಫಸ್ಟು ಸಿಲೆಬಸ್ನ ಅನಾಲಿಸಿಸ್ ಮಾಡಿ. ಸಿಲೆಬಸ್ನ ಹೇಗೆ ಅನಾಲಿಸಿಸ್ ಮಾಡಬೇಕು, ನನ್ನ ಚಾನಲಲ್ಲೇ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಸಿಲೆಬಸ್ದನ್ನು. ಅದನ್ನು ಜಸ್ಟ್ ರೆಫರ್ ಮಾಡಿ ಸಾಕಾಗುತ್ತೆ, ಓಕೆನಾ? ಸೊ ಏನು ಮಾಡಬೇಕು, ಹೈಲೈಟ್ ಮಾಡ್ಕೊಳ್ಳಿ ಟಾಪಿಕ್ಸ್ಗಳನ್ನ, ಓಕೆನಾ? ಯಾವ್ಯಾವ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಇದೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ, ಓಕೆನಾ? ಸಿಲೆಬಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಮೀರಿ ನಾವು ಹೊರಗಡೆ ಓದೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಸಿಲೆಬಸ್ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ನ ಫಸ್ಟು ಫೋಕಸ್ ಮಾಡಿ, ಓಕೆನಾ? ದೆನ್ ಎರಡನೇದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆ್ಯಕ್ಚುಲಿ ನಾನು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೆ. ಸೊ ಬೇಕು ಅನ್ನೋರು ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಯಾಕೆಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ನಿಮಗೆ ಬೇರೆ ಎಲ್ಲನೂ ಗೊತ್ತಾಗೋದು, ಓಕೆನಾ? ನೀವು ಪ್ರಾಕ್ಟೀಸಿಗೆ ಏನು ಮಾಡಿ ಗೊತ್ತಾ, 130-40 ಓಲ್ಡ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸಿಗೆ ಯೂಸ್ ಮಾಡ್ಕೊಳ್ಳಿ. ಬಟ್ ನೀವೇನಾದರೂ ಅನಾಲಿಸಿಸ್ ಮಾಡಬೇಕು, ಕ್ವಶನ್ ಪೇಪರ್ ಟ್ರೆಂಡ್ ಹೇಗಿದೆ ಅನ್ನೋದು, ಜಸ್ಟ್ 4 to 5 years, 5 to 5 years ಆದರೂ ಬೇಕಾಗುತ್ತೆ. ಬಟ್ 5 to 10 years ಆದರೂ 10 years ತನಕ ನೀವು ತೊಗೊಬೋದು, ಪ್ರಾಬ್ಲಮ್ ಇಲ್ಲ. 10 yearsದು ನೀವು ಅನಾಲಿಸಿಸ್ ಮಾಡ್ಬೋದು. ಬಟ್ 5 yearsಗೆ ಎಂಡ್ ಮಾಡಿ ಸಾಕು. 5 yearsದನ್ನ ಅನಾಲಿಸಿಸ್ ಮಾಡಿ ಸ್ಟಾಪ್ ಮಾಡಿ. ಬಟ್ ಪ್ರಾಕ್ಟೀಸ್ಗೆ ನೀವು ಎನಿ ನಂಬರ್ ಆಫ್ ಕ್ವಶನ್ ಪೇಪರ್ನ ಬೇಕಿದ್ರೂ ನೀವು ಸಾಲ್ವ್ ಮಾಡ್ಬೋದು. ಯಾಕೆಂದರೆ ವೆರಿ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಪೇಪರ್ನ ನೋಡಿದಾಗ ಓಕೆ, ನಿಮಗೆ ಕನ್ನಡ ಪೇಪರ್, ಇಂಗ್ಲೀಷ್ ಪೇಪರ್ 1 ಪೇಪರ್ 2 ಎಲ್ಲ ಸಾಲ್ವ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಆಲ್ರೆಡಿ ಹೇಳ್ದಂಗೆ ನೋಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಕ್ವಶನ್ ಪೇಪರ್ ಬೇಸ್ ಮೇಲೆ ಯಾವ್ಯಾವ ಟಾಪಿಕ್, ನಾನು ಅವತ್ತೇ ಹೇಳಿದ್ದೀನಿ, ಕ್ವಶನ್ ಪೇಪರ್ನ ತೊಗೊಳ್ಳಿ, ಯಾವ್ಯಾವ ಟಾಪಿಕ್ಸ್ ಬಂದಿದೆ ಜಸ್ಟ್ ನೋಟ್ ಡೌನ್ ಮಾಡ್ಕೊಂಡು ಹೋಗಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅರ್ಥ ಆಗ್ತಿದೆ ಅಲ್ಲ? ಫಸ್ಟ್ ಸಿಲೆಬಸ್, ಸೆಕೆಂಡ್ ಒನ್ ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತೆಗೆದು ಅನಾಲಿಸಿಸ್ ಮಾಡಿ ಒಂದು ನೋಟ್ಸಲ್ಲಿ ಟಾಪಿಕ್ ಬರ್ಕೊಳ್ಳಿ. ಯಾವ್ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ಗಳು ಬಂದಿದೆ, ರಿಪೀಟೆಡ್ ಕ್ವಶನ್ಸ್ಗಳು ಬಂದಿದೆ ಲಾಸ್ಟ್ ಇಯರು, ಅದ್ರ ನೆಕ್ಸ್ಟ್ ಇಯರು, ಓಕೆ, ಯಾವ್ಯಾವ ಕ್ವಶನ್ಸ್ಗಳು ಬಂದಿದೆ ಅದೆಲ್ಲ ಸ್ವಲ್ಪ ನೋಡಿ. ಡಿಫಿಕಲ್ಟಿ ಲೆವೆಲ್ ನಿಮಗೆ ಅವಾಗ ಗೊತ್ತಾಗುತ್ತೆ. ಓಕೆ, ಪೇಪರ್ ನೋಡಿದಾಗ ಓಕೆ, ಒಂದು ಮಾಡ್ರೇಟ್ ಲೆವೆಲಲ್ಲಿ ಪೇಪರ್ ಇದೆ, ಇಲ್ಲ ತುಂಬ ಹಾರ್ಡ್ ಇದೆ, ಇದನ್ನು ಅನಾಲಿಸಿಸ್ ಮಾಡಿ. ಓಕೆ, ಪೇಪರ್ ಎಷ್ಟು ಹಾರ್ಡ್ ಆಗಿದೆ, ಯಾವ ಇಯರ್ ಹಾರ್ಡ್ ಆಗಿದೆ, ಯಾವ ಇಯರ್ ಸ್ವಲ್ಪ ಮಾಡ್ರೇಟ್ ಆಗಿದೆ, ಯಾವ ಇಯರ್ ಈಸಿ ಇದೆ, ಸೊ ಅದನ್ನು ಅನಾಲಿಸಿಸ್ ಮಾಡಿ, ಓಕೆನಾ? ದೆನ್ ಆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ, ಓಕೆನಾ? ದೆನ್ ನೆಕ್ಸ್ಟು ಸ್ಟ್ಯಾಂಡರ್ಡ್ ಬೇಸಿಕ್ ಬುಕ್ಸ್ಗಳು. ಎಲ್ಲ ಸಬ್ಜೆಕ್ಟ್ಗಳಿಗೂ ನಿಮ್ಮ ಹತ್ರ ಒಂದೊಂದು ಬುಕ್ಸ್ಗಳು ಇರಲೇಬೇಕು, ಓಕೆನಾ? ಇನ್ನೊಂದು ಹೇಳ್ತೀನಿ, ಇನ್ನೊಂದೇನು ಅಂದರೆ, ಒಂದು ವೇಳೆ ನೀವು ನಿಮಗೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ, ಇಲ್ಲ ಇನ್ನೊಂದು 20 ಡೇಸಲ್ಲಿ ಎಕ್ಸಾಮ್ ಇದೆ ಅಂದಾಗ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ನ ಓದೋಕ್ಕೆ ಹೋಗಬೇಡಿ, ಓಕೆನಾ? ಯಾಕೆಂದರೆ ಅದು ವರ್ಕ್ ಆಗಲ್ಲ. ನೀವು ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ, ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಮಾರ್ಕೆಟಲ್ಲಿ ನಿಮಗೆ ಒಂದು ಕಂಪೈಲೇಷನ್ ಥರ ಸಿಗುತ್ತೆ, VAOಗೆ, ಗ್ರೂಪ್ ಬಿಗೆ, ಗ್ರೂಪ್ ಸಿಗೆ ಅಂತಲೇ ಒಂದು ಪರ್ಟಿಕ್ಯುಲರ್ ಬುಕ್ಸ್ ಇರುತ್ತೆ. ಜಸ್ಟ್ ಅದನ್ನು ರಿವಿಷನ್
ಮಾಡ್ಕೊಳ್ಳಿ. ಯಾಕೆಂದರೆ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ಓದೋದಕ್ಕೆ ತುಂಬ ಟೈಮ್ ಬೇಕು. ಬಟ್ ನಾನು ಅದಕ್ಕೆ ಪದೇ ಹೇಳ್ತಿದ್ದೀನಿ, ಇನ್ನೂ ನೋಟಿಫಿಕೇಷನ್ ಆಗಿಲ್ಲ ಯಾವ ಎಕ್ಸಾಮ್ಗೂ. ಈ ಟೈಮ್ನ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಿದ್ದಾರೆ ಗೊತ್ತಾ, ನೋಟಿಫಿಕೇಷನ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಂಥ ಟೈಮಲ್ಲಿ ನೀವು ಈ ಟೈಮ್ನ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಬೇಕು. ಅರ್ಥ ಆಗ್ತಿದಲ್ಲ? ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವು ಮುಂದೆ ಹೋಗ್ತೀರಾ, ಕೆಲವ್ರು ಹಿಂದೆ ಉಳಿತಾರೆ. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದೆಯಾ? ಸೊ ಈ ಟೈಮಲ್ಲಿ ಏನು ಮಾಡಿ ಅಂದರೆ ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದು ಬುಕ್ಗಳು, ಸ್ಟ್ಯಾಂಡರ್ಡ್ ಬುಕ್ಸ್ಗಳು ಬೇಕೇ ಬೇಕು. ಸೊ ಅದನ್ನು ನೀವು ಅರ್ಥ ಆಗ್ತಿದಲ್ಲ, ಅದನ್ನು ನೀವು ಒಂದು ನಿಮಿಷ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀಟಾಗಿ ಎಲ್ಲ ಸಬ್ಜೆಕ್ಟ್ಗೂ, ನಾನು ಎಲ್ಲ ಸಬ್ಜೆಕ್ಟು ಸಬ್ ಟಾಪಿಕ್ಸ್ಗಳು ನನ್ನ ಚಾನಲಲ್ಲಿದೆ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ನೀವೇನು ಮಾಡಿ, ಎಲ್ಲದಕ್ಕೂ ಒಂದೊಂದು ಬುಕ್. ಪಾಲಿಟಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಕ್ಚುಲಿ ಹೇಳ್ತೀನಿ, ಡೋಂಟ್ ವರಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬುಕ್ಸ್ಗಳ ಬಗ್ಗೆ ಹೇಳ್ತೀನಿ. ಈವನ್ ಕನ್ನಡ ಮೀಡಿಯಮ್ವರೆಗೂ ಹೇಳ್ತೀನಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೇಳ್ತೀನಿ. ಡೋಂಟ್ ವರಿ, ಓಕೆನಾ? ಸೊ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್, ಓಕೆನಾ? ಹಿಸ್ಟ್ರಿಗೊಂದು, ಪಾಲಿಟಿಗೊಂದು, ಎನ್ವೈರನ್ಮೆಂಟ್, ಜಿಯೋಗ್ರಫಿ, ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಬುಕ್ಸ್ಗಳು ನಿಮ್ಮ ಹತ್ರ ಇರಲೇಬೇಕು. ಅರ್ಥ ಆಗ್ತಿದೆಯಾ? 1 ಸೆಕೆಂಡ್. ಸೊ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ನಿಮ್ಮ ಹತ್ರ ಸ್ಟ್ಯಾಂಡರ್ಡ್ ಬುಕ್ಸ್ಗಳು ಇರಲೇಬೇಕು. ಬಟ್ ಅದು ಲಿಮಿಟೆಡ್ ಆಗಿರಲಿ, ಓಕೆನಾ? ನೋಡಿ, ಫಾರ್ ಎಕ್ಸಾಂಪಲ್ ಪಾಲಿಟಿ 1 ಬುಕ್ ಅಷ್ಟೇ, ಮಲ್ಟಿಪಲ್ ಸೋರ್ಸಸ್ ಬೇಡ, ಓಕೆನಾ? ಫಸ್ಟು ನಾನು ಏನು ಹೇಳ್ತಿದ್ದೀನಿ, ಸ್ಟಾರ್ಟ್ ಮಾಡುವಾಗ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ ಅಂತಿದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಪಾಲಿಟಿ ಇಟ್ಕೊಂಡಾಗ ಅರ್ಥ ಆಗಲ್ಲ, ನಿಮಗಲ್ಲ, ಎಂಥ ಸ್ಟೂಡೆಂಟ್ಸ್ಗಳಿಗೂ ಅರ್ಥ ಆಗಲ್ಲ ಪಾಲಿಟಿ ಇಟ್ಕೊಂಡಾಗ. ಅಥವಾ ಡೈರೆಕ್ಟಾಗಿ ನಾನು ಬೇರೆ ಯಾವುದಾದ್ರೂ ಬುಕ್ಗಳು, ಸ್ಟ್ಯಾಂಡರ್ಡ್ ಬುಕ್ಗಳು ಬರ್ತೀನಿ, ಸ್ಪೆಕ್ಟ್ರಮ್ ಓದ್ತೀನಿ, ಆಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ಅದಕ್ಕೆ ಏನು ಹೇಳ್ದೆ ಹೇಳಿ, ಜಸ್ಟ್ ಬೇಸಿಕ್ಸಿಂದ ಹೋಗಿ. ನಿಮ್ಮ ಸ್ಟೇಟ್ ಸಿಲೆಬಸ್ಸಿಂದನೇ, ಸ್ಟೇಟ್ ಬುಕ್ಸ್ಗಳು ಬರುತ್ತಲ್ಲ, ಟೆಕ್ಸ್ಟ್ ಬುಕ್ಗಳು, DSERT, ಅದರಿಂದನೇ ಸ್ಟಾರ್ಟ್ ಮಾಡಿ, ಓಕೆನಾ? ಎನಫ್, ಓಕೆನಾ? ನೀವು ಅದನ್ನು ಜಸ್ಟು 1 ರೀಡಿಂಗ್ 2 ರೀಡಿಂಗ್ ಕೊಟ್ಟು ನಿಮ್ಮದು ಸ್ಟ್ಯಾಂಡರ್ಡ್ ಬುಕ್ಸಿಗೆ ಬನ್ನಿ. ನಿಮ್ಮ ಬೇಸಿಕ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಎನಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು. ಮೈಂಡಲ್ಲಿ ಅದನ್ನು ಇಟ್ಕೊಳ್ಳಿ. ನಾನು ಯಾಕೆ ಹೇಳ್ತಿದ್ದೀನಿ ಒತ್ತಿ ಅಂದರೆ, ಒಂದು ಎಕ್ಸಾಮ್ ಮೇಲೆ ಫೋಕಸ್ ಮಾಡಬೇಡಿ. ಯಾಕೆಂದರೆ ನಮ್ಮಲ್ಲಿ ನೋಟಿಫಿಕೇಷನ್ಸ್ಗಳು ಇಲ್ಲ, ನಮಗೆ ನೋಟಿಫಿಕೇಷನ್ಸ್ಗಳೇ ಆಗ್ತಾಯಿಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಹೇಳಿ, ಎಲ್ಲೆಲ್ಲಿ ಚಾನ್ಸ್ಗಳು ಸಿಗುತ್ತೋ ಎಲ್ಲನೂ ಗ್ರ್ಯಾಬ್ ಮಾಡ್ಕೊಬೇಕು. ಅರ್ಥ ಆಗ್ತಿದೆ ಅಲ್ಲ? ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು UPSC ಸ್ಟೂಡೆಂಟ್, ನಾನು UPSC, ನೀವು UPSCಗೆ ಸ್ಟಿಕ್ಕಾಗಿ UPSC ಬರೀರಿ. ಬಟ್ ತುಂಬ ಜನ ನಮ್ಮಂಥ ಸ್ಟೂಡೆಂಟ್ಸ್ಗಳು, ನಾವೆಲ್ಲ ಸ್ಟೇಟ್ ಎಕ್ಸಾಮಿಗೋಸ್ಕರ ಕಾಯ್ತಿರೋರು. ನಮ್ಮಲ್ಲಿ ನೋಟಿಫಿಕೇಷನ್ಸ್ಗಳೇ ಇಲ್ಲ. ಓಕೆ, ನಾನು ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗೋಣ ಅನ್ನೋದಕ್ಕೆ ನಮ್ಮ ಹತ್ರ ಆ ಎಕ್ಸಾಮ್ಸ್ಗಳು ನಡೀತಾನೇ ಇಲ್ಲ. ಸೊ ಅದಕ್ಕೆ ಏನು ಹೇಳ್ತೀನಿ, ಯಾವುದೇ ಗ್ರೂಪ್ C ಆಗಲಿ, ಯಾವುದೇ ಗ್ರೂಪ್ B ಆಗಲಿ, ಎನಿ ಎಕ್ಸಾಮ್ ನಡೀತಿದೆಯಾ, ಪ್ರಿಪೇರ್ ಆಗಿ ಆ ಎಕ್ಸಾಮಿಗೆ ಎಫರ್ಟ್ ಕೊಡಿ, ಓಕೆನಾ? ಆ ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ ದ್ಯಾಟ್ ಅದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ನೀವು ಎಲ್ಲ ಸಬ್ಜೆಕ್ಟ್ಸ್ಗಳ್ನೂ ಒಂದು ಬುಕ್ಕಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆದಾಗ ನಿಮಗದು ಹೆಲ್ಪ್ಫುಲ್ ಆಗುತ್ತೆ. ಎನಿ ಎಕ್ಸಾಮ್ ಕೊಡೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ನಾನು ಒಂದೇ ಎಕ್ಸಾಮ್ ಕೊಡ್ತೀನಿ, ಜಸ್ಟ್ VA ಹೋಗಿ ಒಂದು ಬುಕ್ ತೊಗೊತೀನಿ, ಓದ್ತೀನಿ, ಮುಗಿಸ್ತೀನಿ, ಅದಾಗಲ್ಲ. ಎಷ್ಟು ದಿನ ಕಾಯ್ತೀರಾ ಒಂದು ಎಕ್ಸಾಮ್ಗೆ? ಎಷ್ಟು ದಿನ ಕಾಯ್ತೀರಾ ನೋಟಿಫಿಕೇಷನ್ಗೋಸ್ಕರ? ಸೊ ಅದಕ್ಕೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ಗಳು ಬೇಕೇ ಬೇಕು ನಿಮಗೆ. ದೆನ್ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಬಟ್ ಸ್ಟಿಲ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಎಷ್ಟೇ ಇಂಪಾರ್ಟೆಂಟ್ ಅಂತ ಯಾರೇ ಓದ್ತಿ ಹೇಳಿದ್ರು, ನಿಮಗೆ ಒಂದು ಪೇಪರಲ್ಲಿ ಎಕ್ಸಾಮ್ ಅಟೆಂಡ್ ಮಾಡುವಾಗ ಮ್ಯಾಕ್ಸ್ 3, 4, 5 ಲಾಸ್ಟ್, ಓಕೆನಾ? ಅದ್ರ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರೋಲ್ಲ, ಓಕೆನಾ? ಅದರಲ್ಲೂ ಸ್ಟೇಟ್ ಎಕ್ಸಾಮ್ಸ್ಗಳು ಅದ್ರ ಮೇಲೆ ಬರೋಲ್ಲ. ಸೊ ಅಷ್ಟು ಪ್ರೆಷರ್ ಹಾಕಿ ಓದೋದು ಬೇಡ. ಬಟ್ ಇದೇ ನಾವು ಸೆಂಟ್ರಲಲ್ಲಿ UPSC ಟ್ರೆಂಡ್ ನೋಡೋ ಹೋಗಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಓವರ್ಲ್ಯಾಪ್ ಆಗಿರುತ್ತೆ. ಈವನ್ ಸ್ಟ್ಯಾಟಿಕ್ಕಿಗೆ ಓವರ್ಲ್ಯಾಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ನಡೀತಿದೆ ಅಂದರೆ ಫಂಡಮೆಂಟಲ್ ರೈಟ್ಸ್, ಯಾವುದೋ ಒಂದು ರೈಟ್ಸ್ ವಿರುದ್ಧ ಎಲ್ಲೋ ಒಂದು ನಡೀತಿದೆ, ಏನೋ ಒಂದು ವಿಷಯ ನಡೀತಿದೆ ಅಂದಾಗ ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳಿಗೆ ಓವರ್ಲ್ಯಾಪ್ ಮಾಡಿ ಕೊಡ್ತಾರೆ, ಓಕೆನಾ? ಅಲ್ಲಿ ಓವರ್ಲ್ಯಾಪ್ ಆಗುತ್ತೆ ನಿಮಗೆ. ಕರೆಂಟ್ ಅಫೇರ್ಸ್ನ ಅವ್ರು ಏನು ಮಾಡ್ತಾರೆ, ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳು, ಆವಾಗ ಅಲ್ಲಿ ಓದಬೇಕಾಗುತ್ತೆ ಆ ಟಾಪಿಕ್. ಬಟ್ ನಮಗೆ ಸ್ಟೇಟಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಓವರ್ಲ್ಯಾಪ್ ಆಗಲ್ಲ. ನೀವೇನು ಓದಿರ್ತಿರೋ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳು ಅದು ಹಾಗೇ ಇರುತ್ತೆ. ಬಟ್
ಕರೆಂಟ್ ಅಫೇರ್ಸಿಂದ ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ಗಳು ಕೇಳಿರ್ತಾರೆ, ಒಂದು 4-5 ಕ್ವಶನ್ಸ್ಗಳು ಬಂದಿರುತ್ತಲ್ಲ. ಸೊ ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಆ ಟೈಮ್ನ ನೀವು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳಿದಾವಲ್ಲ ಅದಕ್ಕೆ ಫೋಕಸ್ ಮಾಡಿ, ಓಕೆನಾ. ಬೇರೆ ಟೈಮಲ್ಲಿ ಏನು ಮಾಡಿ ಅಂದರೆ, ನೀವು ಕರೆಂಟ್ ಅಫೇರ್ಸ್ನ ಜಸ್ಟ್ ನಾನು ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ದೀನಿ, ಇನ್ನೇ ಏನು ಮಾಡಲಿ, ನಿಮಗೆ ಟೈಮ್ ಟೇಬಲ್ ಕೊಟ್ಟಿದ್ದೀನಿ, ಜಸ್ಟ್ ಟೈಮ್ ಟೇಬಲ್ನ ಫಾಲೋ ಮಾಡಿ. ಡೈಲಿ 1 ಅವರ್ ಬಂದುಬಿಟ್ಟು ಕರೆಂಟ್ ಅಫೇರ್ಸಿಗೆ ಸ್ಪೆಂಡ್ ಮಾಡಿ. ಆಲ್ರೆಡಿ ಹೇಳಿದ್ದೀನಿ, ಎನಿ ಸೋರ್ಸ್ ನಿಮಗೆ ಯಾವುದು ಈಸಿ ಅನಿಸುತ್ತೋ ಫಸ್ಟು ದಯವಿಟ್ಟು ನನ್ನ ನಂಬಿ. ನಾನು ಏನು ಹೇಳ್ತೀನಿ, ನೀವು ಇದನ್ನೇ ಓದಬೇಕು ಅನ್ನೋದು ಇಲ್ಲ, ಅರ್ಥ ಆಗ್ತಿದೆಯಾ? ಇದೇ ಓದಬೇಕು ಆ ಥರ ಇಲ್ಲ. ಈ ಥರ ಯಾರಾದರೂ ನಿಮಗೆ ಹೇಳ್ತಿದ್ದಾರೆ ಅಂದರೆ ಅದು ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಎನಿ ಬುಕ್ ಓದಿ. ನಾನು ಈಗಲೂ ಹೇಳ್ತೀನಿ, ನನಗೆ ಯಾರೇ ಕಮೆಂಟ್ ಮಾಡಿದ್ರು ಅಥವಾ ಯಾರೇ ಮೆಸೇಜಲ್ಲಿ ಕೇಳಿದ್ರು, ನಾನು ಅವ್ರಿಗೆ ಇದನ್ನೇ ಹೇಳೋದು, ಈ ಬುಕ್ ಓದಲಾ, ಆ ಬುಕ್ ಓದಲಾ, ನೀವು ಎನಿ ಬುಕ್ ಓದಿ, ಓಕೆನಾ. ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್ಗೆ ಯಾವುದೇ ಸೋರ್ಸ್ ಆದರೂ ಓಕೆನೇ. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ಆ ಒಂದು ಬುಕ್ಕಿಗೆ ಸ್ಟಿಕ್ಕಾಗಿ ರಿವಿಷನ್ ಮಾಡಿ, ಮಲ್ಟಿಪಲ್ ರಿವಿಷನ್ ಕೊಡಿ, ಓಕೆನಾ. ಆ ಬುಕ್ಕಿಗೆ ಬೇರೆ ಯಾರು ಏನೋ ಹೇಳಿದ್ರು, ಈ ಬುಕ್ ಚೆನ್ನಾಗಿಲ್ಲ, ಅದು ನಮ್ಮ ಮೈಂಡಿಂದ ತೆಗ್ದ. ಎಲ್ಲ ಬುಕ್ಕುಗಳು ವರ್ಕ್ ಆಗುತ್ತೆ. ಆದರೆ ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ಆ ಬುಕ್ಕಲ್ಲಿ ಎಲ್ಲ ಸಿಲೆಬಸ್ಗಳು ನಾನು ನಿಮಗೆ ಕೊಟ್ಟಿದ್ದೀನಲ್ಲ ಸಬ್ ಟಾಪಿಕ್ಸ್ಗಳು, ಆ ಎಲ್ಲ ಟಾಪಿಕ್ಸ್ಗಳು ಅದರಲ್ಲಿ ಇರಬೇಕು, ಓಕೆನಾ. ಇಲ್ಲ ಅಂದರೆ ಬೇಡ, ಆ ಬುಕ್ ಬೇಡ. ಬಟ್ ಇದಕ್ಕೆ ಜಸ್ಟು ನೀವಿಷ್ಟು ಪ್ರಿಪೇರ್ ಆದರೆ ಸಾಕಾಗುತ್ತೆ. ದಯವಿಟ್ಟು ನಿಮಗೋಸ್ಕರನೇ, ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅಂತಲೇ ಇದನ್ನೆಲ್ಲ ಹೇಳ್ತಿದ್ದೀನಿ. ಎಷ್ಟೋ ಸೀಕ್ರೆಟ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಯಾರೂ ಹೇಳ್ದಿರೋದು. ಸೊ ಅದಕ್ಕೇನು ಹೇಳ್ತೀನಿ, ಒನ್ ಬುಕ್, ಎನಿ ಬುಕ್, ಅದೆಷ್ಟೇ ಏನಂತೀನಿ. ಇನ್ನೊಂದೇನು ಅಂದರೆ, ಹೊಸದು ನನ್ನ ಹತ್ರ ಹಳೆ ಬುಕ್ ಇದೆ, ಈ ಇಯರ್ದು ತಗೊಳ್ಳ ಬೇಡ, ಹೊಸ ಎಡಿಷನ್ ಎಲ್ಲ ಬೇಡ. ಎಡಿಷನ್ ಹಳೇದಿದ್ದರೆ ಅದನ್ನೇ ಫಾಲೋ ಮಾಡ್ಕೊಳ್ಳಿ, ಹೊಸ ಎಡಿಷನ್ ಬೇಡ. ಯಾಕೆ ಅಂತ ಹೇಳ್ತೀನಿ, ಅದನ್ನು ಹೇಳ್ತೀನಿ. ಎಡಿಷನ್ ಯಾಕೆ ಬೇಡ ಅಂದರೆ, ನಿಮಗೆ ಪ್ರತಿ ವರ್ಷವೂ ಹೊಸ ಎಡಿಷನ್ಗಳು ಬಿಡ್ತಾರೆ. ಬಟ್ ಹೊಸ ಎಡಿಷನ್ ಅಂದರೆ ಇಡೀ ಬುಕ್ಕೇ ಚೇಂಜ್ ಮಾಡಿರ್ತಾರೆ ಅಂತ ಅಲ್ಲ. ಅವ್ರು ಏನು ಮಾಡಿರ್ತಾರೆ, ಕೆಲವೊಂದು ಟಾಪಿಕ್ಸ್ಗಳನ್ನ ಮಾತ್ರ ಆ್ಯಡ್ ಮಾಡಿರ್ತಾರೆ. ಮೇ ಬಿ ಆ ವರ್ಷ ಏನೋ ಕರೆಂಟ್ ಅಫೇರ್ಸಲ್ಲಿ ಏನೋ ಒಂದು ಟಾಪಿಕ್ ಬಂತು, ಏನೋ ಒಂದು ನಡೀತು, ಇಲ್ಲ ಏನೋ ಒಂದು ಎಕ್ಸ್ಟ್ರಾ ಟಾಪಿಕ್ ಬೇಕಾಗಿರುತ್ತೆ. ಅದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಅಷ್ಟೇ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಅದಕ್ಕೆ ಬಲಿಯಾಗಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಹಳೆ ಬುಕ್ ಇತ್ತಾ, ಜಸ್ಟ್ ಗೋ ಫಾರ್ ಇಟ್, ಓಕೆನಾ. ಹಳೆ ಬುಕ್ಸ್ನೇ ಜಸ್ಟ್ ಫಾಲೋ ಮಾಡಿ, ಅದನ್ನೇ ಮಲ್ಟಿಪಲ್ ರಿವಿಷನ್ ಕೊಡಿ. ಹೆಂಗಿದ್ರು ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡ್ತಿರ್ತೀರ ಜೊತೆಗೆ, ಓಕೆನಾ. ಸೊ ಏನಾಗುತ್ತೆ, ನೀವು ಎಕ್ಸ್ಟ್ರಾ ಅಡಿಷ್ನಲ್ ಸೋರ್ಸಸ್ ಬೇಕಾಗಲ್ಲ. ಅರ್ಥ ಆಗ್ತಿದಲ್ಲ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಕರೆಂಟ್ ಅಫೇರ್ಸ್ ಎನಿ ಸೋರ್ಸ್, ನ್ಯೂಸ್ ಪೇಪರ್, ಮ್ಯಾಗ್ಝಿನ್, ಇಲ್ಲ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಸ್ನು ವೀಡಿಯೋ ನೋಡ್ತೀನಿ, ಎನಿಥಿಂಗ್ ಇಸ್ ಫೈನ್. ಸೊ ಅದನ್ನು ಜಸ್ಟ್ ರೆಗ್ಯುಲರಾಗಿ ಫಾಲೋ ಮಾಡ್ಕೊಳ್ಳಿ, ಓಕೆನಾ. ದೆನ್ ರಿವಿಷನ್ ನೋಟ್ಸ್, ಕರೆಕ್ಟ್, ಇದು ವೆರಿ ಇಂಪಾರ್ಟೆಂಟ್. ರಿವಿಷನ್ ನೋಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ಅಷ್ಟೇ, ನಿಮ್ಮ ಹತ್ರ ಒಂದು ನೋಟ್ಸ್ ಇದೆ, ನೀವು ಅದನ್ನು ಫಾಲೋ ಮಾಡ್ತಿದ್ದೀರಾ ಅಂದರೆ ಅದು ತುಂಬ ಶಾರ್ಟ್ ಆಗಿರಬೇಕು. ಯಾಕೆಂದರೆ ನೀವು ಒನ್ ಟೈಮ್ ಹಿಂಗೆ ಕೂತ್ಕೊಂಡ್ರೆ ಪಟ್ಟನ ಮುಗಿಸಿ ಹೋಗೋ ಥರ ಇರಬೇಕು. ತುಂಬ ಲೆಂತಿ ಆಗಿದ್ರೆ ನೀವ್ಯಾಕೆ ನೋಟ್ಸ್ ಮಾಡ್ಕೊತೀರಾ, ಜಸ್ಟ್ ನಿಮ್ಮ ಬುಕ್ಸ್ಗಳನ್ನೇ ಓದ್ಕೊಬೋದಲ್ವಾ, ಅರ್ಥ ಆಗ್ತಿದೆಯಲ್ಲ. ಸೊ ತುಂಬ ಶಾರ್ಟ್ ಆಗಿರಲಿ. ದೆನ್ ರೀಡ್ ಯುವರ್ ಓನ್ ನೋಟ್ಸ್ ರಿಪೀಟೆಡ್ಲಿ. ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ರಿಪೀಟೆಡ್ ರಿವಿಷನ್ ಬೇಕೇ ಬೇಕು. ರಿಪೀಟೆಡಾಗಿ ಓದಿ, ರಿವಿಷನ್ ಅಷ್ಟೇ. ದೆನ್ ಇದಿಷ್ಟು ಏನು ಓದಬೇಕು ಅನ್ನೋದು ಅರ್ಥ ಆಯಿತು. ಸಿಲೆಬಸ್ ಮಾಡ್ಕೊಬೇಕು. ಸಿಲೆಬಸ್ ಪ್ರಿಂಟೌಟ್ ತೊಗೊಳ್ಳಿ. ದೆನ್ ಅದಾದಮೇಲೆ ಎಲ್ಲದಕ್ಕೂ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ಇಡಿ, ಪ್ರೀವಿಯಸ್ ಇಯರ್ಸ್ ನೋಟ್ ಬುಕ್ಸ್ಗಳನ್ನ ಓದ್ಕೊಳ್ಳಿ, ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ, ರಿವಿಷನ್ ನೋಟ್ಸ್ಕೊಳ್ಳಿ. ಇದೆಲ್ಲ ಓದಬೇಕು. ದೆನ್ ವಾಟ್ ನಾಟ್ ಟು ರೀಡ್, ಇದೇ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಏನು ಓದಬಾರ್ದು ಅನ್ನೋದೇ ಇಂಪಾರ್ಟೆಂಟ್. ಟೂ ಮೆನಿ ಬುಕ್ಸ್ ಬೇಡ, ತುಂಬ ಬುಕ್ಸ್ಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್ ಎನಫ್. ಒಂದು ಬುಕ್ಕು ನಿಮ್ಮ ನೋಟ್ಸ್ ಜೊತೆಗೆ ನೀವು ಮಾಡಿರೋ ನೋಟ್ಸ್, ಒನ್ ಬುಕ್ ಅಷ್ಟೇ ಸ್ಟಿಕ್ ಆಗಿ. ಟೂ ಮೆನಿ ಏನಂತಾರೆ ಬುಕ್ಸ್ಗಳು ಬೇಡ, ಓಕೆನಾ. ಟೂ ಮೆನಿ ಸೋರ್ಸ್ಗಳನ್ನೆಲ್ಲ ಹುಡ್ಕೊಬೇಡಿ. ನನ್ನ ಹತ್ರ ಜಿಯೋಗ್ರಫಿಗೆ ಅವ್ನು ಯಾರೋ ಹೇಳ್ದ ಈ ಬುಕ್ ಚೆನ್ನಾಗಿದೆ, ಇವ್ರು ಯಾರೋ ಹೇಳಿದ್ರು ಈ ಬುಕ್ ಚೆನ್ನಾಗಿದೆ, ಬೇಡ. ಯಾರಿಗೆ ಯಾವ ಬುಕ್ ಆದರೂ ಚೆನ್ನಾಗಿರಲಿ, ನಿಮಗೆ ಯಾವ್ದು ಚೆನ್ನಾಗಿದೆ ಅದು ಇಂಪಾರ್ಟೆಂಟ್ ಅಷ್ಟೇ. ಫೈನಲಲ್ಲಿ ಲಾಸ್ಟಿಗೆ ನಿಂತ್ಕೊಳ್ಳೋದಲ್ಲಿ ನಿಮಗೆ ಯಾವ ಬುಕ್ ಸೂಟ್ ಆಗ್ತಿದೆ, ನಿಮಗೆ ಯಾವುದು ಓದುವಾಗ ಈಸಿ ಅನ್ನಿಸ್ತಿದೆ, ಸೊ ದ್ಯಾಟ್ ಅದಕ್ಕೆ ಸ್ಟಿಕ್ ಆಗಿ ಅದನ್ನು ಇಟ್ಕೊಳ್ಳಿ, ಓಕೆನಾ. ಟೂ ಮೆನಿ ಬುಕ್ಸ್ಗಳು ಬೇಕಾಗಿಲ್ಲ, ಓಕೆನಾ. ಡೀಪ್ ರಿಸರ್ಚ್ ಮಾಡೋದು, ಲೆವೆಲ್ ಕಂಟೆಂಟ್ ಅಂದರೆ ತುಂಬ ಓವರಾಗಿ ರಿಸರ್ಚ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ಬರುತ್ತೆ, ಓಕೆನಾ.
ಅದಕ್ಕೆ ಕೂತ್ಕೊಂಡು ರಿಸರ್ಚ್ ಮಾಡು. ನಾ ಗೂಗಲಲ್ಲಿ ಕೇಳಿದೆ, ChatGPTಯಲ್ಲಿ ಕೇಳಿದೆ, ಜೆಮಿನಿ ಕೇಳಿದೆ, ಎಲ್ಲದರಲ್ಲೂ ಕೇಳಿದೆ. ಬೇಡ, ಅಷ್ಟು ಬೇಡ. ಓಕೆನಾ? ನಿಮಗೆ ಒಂದು ಟಾಪಿಕ್ ಮೇಲೆ ಒಂದು ಬೇಸಿಕ್ ನಾಲೆಡ್ಜ್ಗಳು ಇರಬೇಕಷ್ಟೆ, ಒಂದು ಸ್ವಲ್ಪ ಗೊತ್ತಿರಬೇಕಷ್ಟೆ, ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆನಾ? ಅರ್ಥ ಆಗ್ತಿದಲ್ಲ? ತುಂಬ ಡೆಪ್ತಾಗಿ ನನಗೆಲ್ಲನೂ ಗೊತ್ತಿರಬೇಕು, ನಾನು ಎಲ್ಲನೂ ಆನ್ಸರ್ ಮಾಡಬೇಕು, ಎಲ್ಲನೂ ತಿಳ್ಕೊಬೇಕು. ಬೇಡ, ನೀವು ರಿಸರ್ಚ್ ಮಾಡೋಕ್ಕೆ ಬಂದಿಲ್ಲ, ನಿಮಗೆ ಎಕ್ಸಾಮ್ ಕ್ವಾಲಿಫೈ ಆದರೆ ಸಾಕಲ್ವಾ, ರಿಸರ್ಚ್ ಮಾಡಿ ಏನಾದರೂ ಡಾಕ್ಟ್ರೇಟ್ ಏನಾದ್ರು ತೊಗೊಬೇಕಂತಿದೆ. ಇಲ್ಲ, ಅದಕ್ಕೆ ಸಪ್ರೇಟ್ ಫೀಲ್ಡ್ ಇದೆ ಅಲ್ವಾ. ಸೊ ಅದಕ್ಕೆ ಟೂ ಡೀಪಾಗಿ ರಿಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಒನ್ ಟಾಪಿಕ್ ಬೇಸಿಕ್ ನಾಲೆಡ್ಜ್ ಈಸ್ ಎನಫ್. ಅರ್ಥ ಆಗ್ತಿದೆಯಲ್ಲಮ್ಮ? ನೆಕ್ಸ್ಟ್ ಏನು, ಅನ್ರಿಲೇಟೆಡ್ ಯೂಟ್ಯೂಬ್ ರಿಸರ್ಚ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲಿ ಏನಂತಾರೆ, ಮಾತಾಡ್ತಿದ್ರೆ ಯೂಟ್ಯೂಬ್ಗೆ ಹೋಗಿ ಮೋಟಿವೇಶ್ನಲ್ ತಗೊಳ್ಳೋದು, ಅಥವಾ ಬೇರೆ ಏನಾದರೂ ಹೆಂಗೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ವೀಡಿಯೋ ನೋಡೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಅದೇ ಟೈಮ್ ವೇಸ್ಟು. ನಿಮಗೆ ನಿಮ್ಮ ಇಡೀ ಲೈಫ್ ಮೋಟಿವೇಶನ್ ಕೊಡ್ತಿಲ್ಲ ಅಂದರೆ ಒಂದು 10 ನಿಮಿಷದ ಯೂಟ್ಯೂಬ್ ವೀಡಿಯೋ ಮೋಟಿವೇಶನ್ ಕೊಡುತ್ತಾ? ಚಾನ್ಸೇ ಇಲ್ಲ. ಅದೆಲ್ಲ ಜಸ್ಟ್ ಟೆಂಪ್ರವರಿ ಅಷ್ಟೇ. 1-2 ನಿಮಿಷದ ವೀಡಿಯೋಕ್ಕೂ ನೋಡಿದ ತಕ್ಷಣ ನನಗೊಂದು ಮೋಟಿವೇಶನ್ ಬರುತ್ತೆ, ನಾನು ಕೂತ್ಕೊಂಡು ಓದ್ತೀನಿ. ಸುಳ್ಳು. ನಿಮ್ಮ ಲೈಫ್ಗಳನ್ನ ನೋಡಿದ್ರೇ ನಿಮಗೆ ಮೋಟಿವೇಶನ್ ಇದೆ. ನೀವು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀರಾ, ಎಷ್ಟು ಒದ್ದಾಡ್ತಿದ್ದೀರಾ. ಪ್ರತಿಯೊಬ್ಬರು, ನೀವೇ ಯಾರೇ ಇರಲಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲ, ಸೊ ನೀವೆಲ್ಲ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀರಾ ಅನ್ನೋದು ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಏನು ಹೇಳ್ತಿದ್ದೀನಿ ಹೇಳಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಯೂಟ್ಯೂಬಲ್ಲಿ ನಾನು ಮೋಟಿವೇಶ್ನಲ್ ವೀಡಿಯೋ ನೋಡ್ತೀನಿ, ಇಲ್ಲ ಇನ್ನೊಂದು ನೋಡ್ತೀನಿ, ಇದೆಲ್ಲ ಬೇಡ. ಜಸ್ಟ್ ಅದ್ರ ಬದಲು ಕ್ಲಾಸಸ್ಗಳನ್ನ ನೋಡಿ. ಕ್ಲಾಸಸ್ಗಳು ಯಾರಾದರೂ ಒಳ್ಳೊಳ್ಳೆ ಕ್ಲಾಸಸ್ಗಳು ಮಾಡಿರ್ತಾರೆ, ಒಳ್ಳೊಳ್ಳೆ ಟೀಚರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ವೀಡಿಯೋ ಕ್ರಿಯೇಟರ್ಸ್ಗಳಿದೆ, ಅಂಥ ವೀಡಿಯೋಗಳನ್ನ ನೋಡಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಬಟ್ ಅದು ಬಿಟ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಳೆಲ್ಲ ಬೇಕಾಗಿಲ್ಲ. ಓಕೆನಾ? ಸೊ ಇದು ದೆನ್ ನೆಕ್ಸ್ಟು, ಔಟ್ಡೇಟೆಡ್ ಡಾಟಾಗಳನ್ನ ಓದೋಕ್ಕೆ ಹೋಗಬೇಡಿ. ಅಂದರೆ ಫಾರ್ ಎಕ್ಸಾಂಪಲು ಬುಕ್ಸ್ಗಳಲ್ಲೇ ಹೋಗೋಣ. ಓಕೆನಾ? ಬಟ್ ನೀವೇನು ಮಾಡಿರ್ತೀರ, ಸ್ವಲ್ಪ ಹಳೆ ಬುಕ್ಸ್ಗಳನ್ನ ಓದ್ತಿರ್ತೀರ. ಅಂಥ ಟೈಮಲ್ಲಿ ಅದರಲ್ಲಿ ಹಳೆ ಡಾಟಾಗಳನ್ನ ಫಿಲ್ ಮಾಡಿರ್ತಾರೆ. ಅವಾಗ ನೀವೇನು ಮಾಡಬೇಕು ಗೊತ್ತಾ, ಜಸ್ಟ್ ಆ ಇಯರ್ ಏನಿದೆಯೋ ಡಾಟಾ ತೆಗೆದ್ಬಿಟ್ಟು ನೀವು ಜಸ್ಟ್ ನೋಡಿಕೊಂಡು ಅದನ್ನು ಫಿಲ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬುಕ್ ಓದ್ತಿದ್ದೀರಾ ಅಂದ್ಕೊಳ್ಳಿ. ಪರಂ ಬುಕ್ಕಲ್ಲಿ ಏನಾಗಿದೆ, ನೀವು ಸ್ವಲ್ಪ ಒಂದು 2-3 ವರ್ಷದ ಹಳೆ ಬುಕ್ ಓದ್ತಿರ್ತೀರ ಅಂದ್ಕೊಳ್ಳಿ. ಆ ಬುಕ್ಕಲ್ಲಿ ಏನಾಗುತ್ತೆ, ಅವಾಗಿನ ಟೈಮಲ್ಲಿ ಯಾರು ಪದ್ಮಶ್ರೀ ಗೆದ್ದರು, ಪದ್ಮವಿಭೂಷಣ್, ಭಾರತ ರತ್ನ, ಇದೆಲ್ಲ ಕೊಟ್ಟಿದ್ರು ಅನ್ಕೋಣ. ಓಕೆನಾ? ದೆನ್ ನೋಬಲ್, ಇವೆಲ್ಲ ಆ ವರ್ಷದ ಕೊಟ್ಟಿರ್ತಾರೆ. ತಪ್ಪೇನಿಲ್ಲ, ಆ್ಯಕ್ಚುಲಿ ಅವ್ರದ್ದು ಕರೆಕ್ಟಾಗೇ ಇದೆ. ಆ ವರ್ಷದ ಬುಕ್ ನಿಮ್ಮ ಹತ್ರ ಇದೆ. ಓಕೆನಾ? ಆವಾಗ ನೀವೇನು ಮಾಡಬೇಕು, ಬುಕ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬುಕ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನೀವು ಜಸ್ಟ್ ಏನು ಮಾಡಿ, ಹೊಸ ಡಾಟಾನ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಈ ವರ್ಷ ಏನಿದೆ ಅದನ್ನು ಅಪ್ಡೇಟ್ ಮಾಡ್ಕೊಂಡು ಜಸ್ಟ್ ಅಲ್ಲೇ ಜಸ್ಟ್ ಒಂದು ವೈಟ್ನರಲ್ಲ ಕಾಟ್ ಹಾಕಿ, ಇಲ್ಲ ಒಂದು ಪೇಪರ್ ಸ್ಟಿಕ್ಕಿ ನೋಟ್ಸ್ ಹಾಕ್ಕೊಂಡು ಅಲ್ಲಿ ಬರ್ಕೊಂಡು ಜಸ್ಟ್ ಕಂಟಿನ್ಯೂ ಮಾಡಿ. ಓಕೆನಾ? ಯಾವುದೇ ಡಾಟಾಗಳು ಬರ್ತಿದೆ, ಇದು ಪ್ರತಿ ವರ್ಷ ಅಪ್ಡೇಟ್ ಆಗ್ತಿದೆ ಅಂತ ಅನಿಸಿದ್ರೆ ನಿಮಗೆ, ಇವಾಗ ರೆಪೋ ರೇಟು ಇದೆಲ್ಲ ಕ್ಯಾಶ್ ರಿಸರ್ವ್ ರೇಷೋ ಇದೆಲ್ಲ ಮೇ ಬಿ ಚೇಂಜಸ್ ಆಗಿರ್ಬೋದು ಒಂದು 5 ವರ್ಷದಿಂದ. ಇವಾಗ ಇಂಥದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಬಟ್ ಇದು ಬಿಟ್ಟರೆ ಬುಕ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲೊಂದು ಗೋಲ್ಡನ್ ರೂಲ್ ಹೇಳ್ತೀನಿ. ಓಕೆನಾ? ನೆನ್ಪಿಟ್ಕೊಳ್ಳಿ. ಏನು ಅಂದರೆ, ಸಿಲೆಬಸ್ ಪ್ಲಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಪ್ಲಸ್ ಲಿಮಿಟೆಡ್ ಸೋರ್ಸ್ ಪ್ಲಸ್ ರಿವಿಷನ್. ಇಷ್ಟೇ ಸೆಲೆಕ್ಷನಿಗೆ ರೀಸನ್. ನೆನ್ಪಿಟ್ಕೊಳ್ಳಿ, ಸಿಲೆಬಸ್, ಪ್ರೀವಿಯಸ್ ಇಯರ್ ಪೇಪರ್, ಲಿಮಿಟೆಡ್ ರಿಸೋರ್ಸ್ ಪ್ಲಸ್ ರಿವಿಷನ್. ನೀವು ಇಷ್ಟನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪಕ್ಕ ಸೆಲೆಕ್ಷನ್ ಆಗುತ್ತೆ. ನೀವು ಜಸ್ಟ್ ಏನೂ ಇಲ್ಲ, ನೀವು ಜಸ್ಟ್ ನನ್ನ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಅಲ್ಲಿ ನಿಮಗೆ ಎಲ್ಲ ಟಾಪಿಕ್ಸ್ಗಳು ಇದೆ. ಅವತ್ತು ಕುತ್ಕೊಂಡು 5 ಟಾಪಿಕ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸಂಜೆ ಎಲ್ಲ ಒಟ್ಟಿಗೆ MCQಗಳನ್ನ ಸಾಲ್ವ್ ಮಾಡೋಣ. ಭಾನುವಾರ ಬಂದ್ಬಿಟ್ಟು ಒಂದು ಪೇಪರ್ ಸಾಲ್ವ್ ಮಾಡೋಣ. ಸೊ ದ್ಯಾಟ್ ನಿಮ್ಮದು ಆಲ್ಮೋಸ್ಟ್ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸೊ ಡೋಂಟ್ ವರಿ. ಸೊ ಈ ವಿಡಿಯೋಗೆ ಬಂದ್ಬಿಟ್ಟು ಏನು ಓದಬೇಕು, ಏನು ಓದಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಓಲ್ಡ್ ಕ್ವಶನ್ ಪೇಪರ್ ಬೇಕಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದೆನ್ ಇನ್ನು 10K ರೀಚ್ ಆಗುತ್ತೆ. ಒಂದು ಗಿವ್ ಅವೇ ಕೊಡೋಣ ಅಂದ್ಕೊಂಡಿದ್ದೀನಿ. ಗಿವ್ ಅವೇ ಏನು ಕೊಡೋಣ, ಸೀಕ್ರೆಟ್ ಇದೆ.
ಆದಮೇಲೆ ಹೇಳ್ತೀನಿ. ಇನ್ನೊಂದು ಹೇಳಬೇಕು ಆ್ಯಕ್ಚುಲಿ, ಮೊನ್ನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ನೀವು ಯಾವ ಡಿಸ್ಟಿಕ್ಕು, ನಿಮ್ಮ ನೇಮೇನು ಅಂತ. ತುಂಬ ಜನ ರೆಸ್ಪಾಂಡ್ ಮಾಡಿದರು. ಎಲ್ಲರೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೂ ತುಂಬ ಜನ ಮಾಡಿದರು. ಸೊ ದಟ್ ನನಗೆ ಖುಷಿ ಆಯಿತು. ನೀವು ಎಲ್ಲಿಯವರು ಅಂತ ಕೇಳಿದ್ಮೇಲೆ ಎಲ್ಲೋ ಬೆಳಗಾವಿಯಿಂದ, ಕಲಬುರ್ಗಿಯಿಂದ, ಬೀದರಿಂದ, ಈ ಕಡೆ ಚಿಕ್ಕಬಳ್ಳಾಪುರ, ಬ್ಯಾಂಗ್ಳೂರು, ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ರಾಮನಗರ, ಬಳ್ಳಾರಿ, ಆಮೇಲೆ ಎಲ್ಲರ ಹೆಸರು ಓದಿದ್ದೀನಿ ನಾನು. ಎಲ್ಲರೂ ಡಿಸ್ಟ್ರಿಕ್ಗಳು ನನಗೆ ನೆನಪಿದೆ. ಯಾದಗಿರಿ, ಆಮೇಲೆ ವಿಜಯನಗರ, ಬೇರೆ ಯಾರನ್ನಾದ್ರೂ ಮಿಸ್ ಮಾಡಿದ್ನ, ಚಿಕ್ಕಬಳ್ಳಾಪುರ ಹೇಳಿದ್ದೀನಿ, ಮೈಸೂರು, ಮಂಡ್ಯ, ಎಲ್ಲ ಡಿಸ್ಟ್ರಿಕ್. ಆದರೆ ನೋಡಿ, ನಾನು ಯಾವ ಡಿಸ್ಟಿಕ್ಕಲ್ಲಿದ್ದೀನೋ ಆ ಡಿಸ್ಟಿಕ್ಕಿಂದನೇ ನನಗೆ ಯಾರೂ ಹಾಕಿಲ್ಲ. ಅದೇ ಬೇಜಾರು ಅಷ್ಟೇ. ಬಟ್ ಇಟ್ಸ್ ಓಕೆ. ಬಟ್ ನಂಗೆ ಗೊತ್ತು ನನ್ನ ಡಿಸ್ಟಿಕ್ ಅವರು ಇದ್ದಾರೆ ಅಂತ. ಬಟ್ ಏನು ಮಾಡೋದು, ಅವತ್ತು ಕಮೆಂಟ್ ಮಾಡಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ನಿಮ್ಮೆಲ್ಲರಿಗೂ ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಹಾರ್ಟಿಂದ ಹೇಳ್ತೀನಿ, ತುಂಬ 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 ಲವ್ ಯು ಗಾಯ್ಸ್. ತುಂಬ ನಿಮ್ಮನ್ನೆಲ್ಲರೂ ನಾನು ಪರಿಚಯ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಿರೋದು, ನಿಮ್ಮ ಜೊತೆ ವಿಡಿಯೋ ಮಾಡ್ತಿರೋದು ಎಲ್ಲ ತುಂಬ ಹ್ಯಾಪಿ ನನಗೆ. ಒಬ್ರೊಬ್ರು ನಿಮ್ಮ ಒಂದೊಂದು ಮೆಸೇಜ್ಗಳನ್ನೂ ನೋಡುವಾಗ ತುಂಬ ಖುಷಿ ಅನಿಸುತ್ತೆ ಅಂದರೆ ತುಂಬ ಖುಷಿ ಅನಿಸುತ್ತೆ. ನಾ ಇನ್ನೊಂದು ಹೇಳಲ್ಲ, ನೀವು ಮಾಡೋವಂಥ ಒಂದೊಂದು ರೆಸ್ಪಾಂಡ್ ಕೂಡ ನನಗೆ ಬೆಳಗ್ಗೆ ಎದ್ದು ಬೇಗ ಎದ್ದು ರೆಡಿಯಾಗಿ ಟೈಮ್ ಸಿಕ್ಕಿಲ್ಲ ಅಂದರೂ ಅಟ್ಲೀಸ್ಟ್ ಆಫೀಸಿಂದ ಬಂದಮೇಲೆ ಎಷ್ಟೇ ಟಯರ್ಡ್ ಆಗಿದ್ದರೂ ಒಂದು ಸ್ವಲ್ಪ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂತ ಒಂದು ಮೋಟಿವೇಶನ್ ಏನು ಕೊಡುತ್ತೆ ಗೊತ್ತಾ, ನಿಮ್ಮ ಮೆಸೇಜ್ಗಳು, ನಿಮ್ಮ ರೆಸ್ಪಾಂಡ್ ಮಾಡ್ತಿರಲ್ಲ ನೀವು. ಅದು ಆ್ಯಕ್ಚುಲಿ ನಿಮ್ಮ ಪ್ರತಿಯೊಂದು ಮೆಸೇಜ್ಗಳು ನನಗೆ ನೆಕ್ಸ್ಟ್ ಡೇ ಕೂತ್ಕೊಂಡು ಒಂದು ವೀಡಿಯೋ ಮಾಡಿ ಹಾಕೋಣ, ಓಕೆ ಪಾಪ ಸ್ಟೂಡೆಂಟ್ಸ್ಗಳಿಗೆ ತುಂಬ ನೀಡಿದೆ ಅನ್ನೋದು ನನಗೆ ಅವಾಗ ಅನಿಸುತ್ತೆ. ಸೊ ದ್ಯಾಟ್ ಅದೆಲ್ಲ ನೋಡೋದು ತುಂಬ ಖುಷಿ ಆಗುತ್ತೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್. ಆಮೇಲೆ ನನಗೆ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತಿದ್ದೀನಿ, ಐ ಲವ್ ಯು ಗೈಸ್. ಯಾವಾಗಲೂ ಹೇಳ್ತಿದ್ದೆ ಲವ್ ಯು ಆಲ್ ಅಂತ, ಈಗ ಹೇಳ್ತಿದ್ದೀನಿ ಐ ಲವ್ ಯು ಆಲ್. ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇನ್ನು ವೀಡಿಯೋ ಮಾಡ್ತೀನಿ, ನಿಮಗೆ ಏನು ಹೆಲ್ಪ್ ಬೇಕಿರೋ ನಾನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬೈ, ಲವ್ ಯು ಆಲ್.